ಹಾಯ್, ನಿನ್ನ ಹೆಸರೇನು? ನನ್ನ ಹೆಸರು ಲಹರಿ. ನನ್ನ ಹೆಸರು ಮನ್ಯು. ಇವತ್ತು ನಾವು ಮೆಷರ್ಮೆಂಟ್ಸ್ ಕಲಿಯೋಣ, ಓಕೆನಾ? ಸೊ ನಾನು ಹೇಳ್ತೀನಿ, ನೀನು ರಿಪೀಟ್ ಮಾಡಬೇಕು, ಓಕೆನಾ? ಮಿಲಿ, ಮಿಲಿ, ಸೆಂಟಿ, ಸೆಂಟಿ, ಡೆಸಿ. ಡೆಸಿ. ಮಿಲಿ, ಮಿಲಿ, ಸೆಂಟಿ, ಸೆಂಟಿ, ಡೆಸಿ. ಡೆಸಿ. ಹೇಳು ಅನ್ಸುತ್ತೆ. ಮಿಲಿ, ಸೆಂಟಿ, ಡೆಸಿ. ಮತ್ತೆ ಡೆಕಾ, ಡೆಕಾ, ಹೆಕ್ಟಾರ್, ಹೆಕ್ಟಾರ್, ಕಿಲೋ. ಕಿಲೋ. ಡೆಕಾ, ಡೆಕಾ, ಹೆಕ್ಟಾರ್, ಹೆಕ್ಟಾರ್, ಕಿಲೋ. ಕಿಲೋ. ಹಾಂ, ಇವಾಗ ಎಲ್ಲನೂ ಹೇಳ. ಮಿಲಿ, ಸೆಂಟಿ, ಡೆಸಿ, ಡೆಕಾ, ಹೆಕ್ಟಾರ್, ಕಿಲೋ. ನನ್ನ ಬೈ ಹಾರ್ಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ, ಓಕೆನಾ? ಅದಕ್ಕೆ ಇದು 1 ಮಿಲಿ, ಓಕೆನಾ? ಅದಕ್ಕೆ 1 ಮಿಲಿ ಯಾವ ಮೆಷರ್ಮೆಂಟ್ ಯೂಸ್ ಮಾಡ್ತಿದ್ಯೋ ಅದಾಗತ್ತೆ. ಅಂದರೆ ವಾಲ್ಯೂಮ್ ಯೂಸ್ ಮಾಡ್ತಿದ್ರೆ 1 ಮಿಲಿ ಲೀಟರ್ ಅಂತ ಆಗುತ್ತೆ. ಮತ್ತೆ ಡಿಸ್ಟೆನ್ಸ್ ಇದ್ದರೆ ಮಿಲಿಮೀಟರ್, ಮತ್ತೆ ವೆಯ್ಟ್ ಚೆಕ್ ಮಾಡ್ತಿದ್ರೆ ಮಿಲಿಗ್ರಾಮ್ ಅಂತ. ಹಾಂ, ಓಕೆನಾ? ಇವಾಗ ನಾವು ಲೀಟರ್ ಹೇಳ್ಕೊಡ್ತೀನಿ, ಆಮೇಲೆ ನೀವು ಓಕೆನಾ? ಮಿಲಿ ಲೀಟರ್. ಮಿಲಿ ಲೀಟರ್. ಹಾಂ, 10 ಮಿಲಿ ಲೀಟರ್ಸ್ ಇದ್ದರೆ 1 ಸೆಂಟಿಲೀಟರ್ ಆಗುತ್ತೆ. 1 ಸೆಂಟಿಲೀಟರ್. ಅದನ್ನು 10 ಸೆಂಟಿಲೀಟರ್ಸ್ ಇದ್ದರೆ ಆವಾಗ 1 ಡೆಸಿಲೀಟರ್ ಆಗುತ್ತೆ. ಮತ್ತು 1000 ಮಿಲಿ ಲೀಟರ್ಸ್ ಇದ್ದರೆ 1 ಲೀಟರ್ ಆಗುತ್ತೆ. ಓಕೆ. ಹಾಂ, ಮತ್ತು 1 ಲೀಟರ್ ಆಮೇಲೆ ಇದು 1 ಲೀಟರ್. 10 ಲೀಟರ್ಸ್ ಇದ್ದರೆ 1 ಡೆಕಾ. ಓಕೆ. ಮತ್ತು 100 ಮಿಲಿಲೀಟರ್ಸ್ ಇದ್ದರೆ 1 ಹೆಕ್ಟಾರ್. ಮತ್ತು 1000 ಲೀಟರ್ಸ್ ಇದ್ದರೆ 1 ಕಿಲೋ. ಸೊ 1 ಲೀಟರು 1000 ಮಿಲೀಸ್ ಅಲ್ವಾ? ಆ 1000 10 ಟೈಮ್ಸ್ ಅಂದರೆ 1 ಡೆಕಾ 10,000 ಮಿಲೀಸು. ಹಾಗೆ, ಓಕೆನಾ? ಅರ್ಥ ಆಯ್ತಾ? ಹಾಂ. ಇವಾಗ ಕನ್ವರ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ 1 ಸೆಂಟಿ ಇದ್ದರೆ ಅದನ್ನು ಮಿಲೀಸ್ ಕನ್ವರ್ಟ್ ಮಾಡಬೇಕು. ಅಂದರೆ 1 ಸೆಂಟಿ ಬಾರೋಯಿಂಗ್ ಥರನೇ 1 ಸೆಂಟಿ ಕೊಟ್ಬಿಟ್ಟು ಎಷ್ಟು ಮಿಲೀಸ್ ಇರುತ್ತೆ 1 ಸೆಂಟಿಯಲ್ಲಿ? 10. ಹಾಂ, ಹೇಳಿದ್ನಲ್ವಾ ಫಸ್ಟ್. ಅದಕ್ಕೆ 1 ಸೆಂಟಿ ಕೊಟ್ಬಿಟ್ಟು 10 ಮಿಲೀಸ್ ತಗೋಬೇಕು. ಹಾಂ, ಹಂಗೆ 1 2 3 4 5 6 7 8 9 10. ಇದು ಕನ್ವರ್ಟ್. ಅದನ್ನು ಹಾಗೆ ಕನ್ವರ್ಟ್ ಮಾಡಬೇಕು, ಓಕೆನಾ? ನಾನು ನಿಮ್ಗೆ ಒಂದು ಕನ್ವರ್ಟಿಂಗ್ ಕ್ವಶನ್ ಕೇಳ್ತಿರ್ತೀನಿ, ನೀನು ಮಾಡು, ಓಕೆನಾ? ಇವಾಗ 1 ಡೆಸಿನ ಮಿಲೀಸ್ ಕನ್ವರ್ಟ್ ಮಾಡು. ಫಸ್ಟ್ 1 ಡೆಸಿ ಎಷ್ಟು ಮಿಲಿ? 1 ಡೆಸಿ 100 ಮಿಲೀಸ್ ಅಲ್ವಾ? ಅದಕ್ಕೆ 100 ಮಿಲೀಸ್ ಇರಬೇಕು, ಓಕೆನಾ? ಆಯ್ತಾ? ಹಾಗೇನೆ 100 ಮಿಲೀಸ್ ಇದ್ದರೆ ತುಂಬ ಟೈಮ್ ತಗೊಳುತ್ತಲ್ವಾ? ನಿಂಗೆ ಗೊತ್ತಲ್ವಾ? ಗೊತ್ತಾಯ್ತು, ಹಂಗೆ ಮಾಡಬೇಕು. ಹಾಂ, ಇವಾಗ 20 ಸೆಂಟೀಸ್ನ 20 ಸೆಂಟೀಸ್ ಇರುತ್ತೆ. ಎಷ್ಟು ಮಿಲೀಸ್ ಆಗುತ್ತೆ? 20 ಮಿಲೀಸ್. 20 ಮಿಲೀಸ್ 1 ಸೆಂಟಿ 10 ಮಿಲೀಸ್ ಅಲ್ವಾ? ಅದಕ್ಕೆ ಎಷ್ಟಾಗುತ್ತೆ ನೋಡು. 1 ನೋಡಿ 10 ಇದೆ. ಹಾಂ, ಅದಕ್ಕೆ 10 20ಗೆ ಮಾಡಬೇಕಲ್ವಾ? 20 ಸೆಂಟೀಸ್ ಇದೆ. ಸೊ ಅದು 1 ಸೆಂಟಿ 20 ಮಿಲೀಸ್ ಇರಲ್ಲ ಅಲ್ವಾ? 1 10ಅಲ್ಲಿ 10 ಇರುತ್ತೆ. ಹಂಗೆ 20 ಟೆನ್ಸ್ ಇದೆ, 20 ಸೆಂಟೀಸ್ ಇದೆ ಅಲ್ವಾ? ಅದಕ್ಕೆ ಎಷ್ಟಾಗುತ್ತೆ? ಓ, ಹಂಗೆ ಹೇಳ್ತೇವೆ. ಹಾಂ, ಸೊ 1 200 ಮಿಲೀಸ್ ಆಗುತ್ತೆ. ಹಾಂ, 10 20 30 ಹಂಗಿದ್ರೆ 20 ಟೆನ್ಸ್ ಬರೋ ತನಕ 10 20 30 40 50 60 70 80 90 100. ಹಾಗೆ ಇನ್ನು
ಟೆನ್ ಇನ್ನ 10 ಟೈಮ್ಸ್ ಇನ್ನ 10 ಅದಕ್ಕೆ 100 ಪ್ಲಸ್ 100 200 ಅಲ್ವಾ, ಅದಕ್ಕೆ 20 ಸೆಂಟೀಸ್ 200 ಆಯ್ತಾ. ಇವಾಗ ವಾಲ್ಯೂಮ್ ಮಾಡಿದ್ವಿ ಅಲ್ವಾ ಲೀಟರ್ಸ್ ಎಲ್ಲ, ಇವಾಗ ಡಿಸ್ಟೆನ್ಸ್ ಮಾಡೋಣ ಮೀಟರ್ಸ್, ಓಕೆನಾ. ಸೊ ಇದು ಒಂದು ಮಿಲಿಮೀಟರ್, ಇದು ಒಂದು ಸೆಂಟಿಮೀಟರ್, ಡೆಸಿಮೀಟರ್, ಮೀಟರ್, ಅದಾದಮೇಲೆ ಡೆಕಾಮೀಟರ್, ಹೆಕ್ಟಾಮೀಟರ್, ಕಿಲೋಮೀಟರ್ ನಾ. ಸೊ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ನಲ್ವಾ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ, ಅದಕ್ಕೆ ನಾನು ಇವಾಗ ಒಂದು ಕೊಡ್ತೀನಿ, ಓಕೆನಾ. ನಾನು ಒಂದು ಮಾಡಿ ತೋರಿಸ್ತೀನಿ, ನೀನು ಸೇಮ್ ಥರನೇ ಅಂದರೆ ಲೀಟರ್ಸ್ ಅನ್ನೋ ಬದಲು ಮೀಟರ್ಸ್ ಅಂತೀವಿ, ಓಕೆನಾ. ಸೊ 10 ಸೆಂಟಿಮೀಟರ್ಸ್ ಇದ್ದರೆ ಇವಾಗ ಅದನ್ನ ಕನ್ವರ್ಟ್ ಮಾಡಬೇಕು ಅಂದರೆ ಮಿಲಿಗೆ 10 ಮಿಲಿಮೀಟರ್ಸ್ ಆಗುತ್ತೆ, ಓಕೆನಾ. ನಾನು ನಿಮ್ಮನ್ನು ಕೊಡ್ತೀನಿ, ನೀನು ಮಾಡು. 20 ಸೆಂಟಿಮೀಟರ್ಸ್ನ ಮಿಲಿ ಇಲ್ಲ ಬಿಡು, ಅದನ್ನು ಮಾಡಿದ್ರೆ ಯಾಕಂದರೆ ಒನ್ ಡೆಸಿಮೀಟರ್ನ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡು. 1 ಡೆಸಿಮೀಟರ್ ಎಷ್ಟು ಮಿಲಿಮೀಟರ್ಸ್ ಅಂದರೆ 1 ಅದು 100 ಮಿಲಿಮೀಟರ್ಸ್ ಅಲ್ವಾ, ಅದಕ್ಕೆ ಒಂದು 100 ಬರುತ್ತೆ. ಮತ್ತೆ ಇಲ್ಲಿ 10 ಇದನ್ನ ಸೆಂಟಿಗೆ ಕನ್ವರ್ಟ್ ಮಾಡಬೇಕು. 1 ಸೆಂಟಿಮೀಟರ್, 2 ಸೆಂಟಿಮೀಟರ್ಸ್, 3 ಸೆಂಟಿಮೀಟರ್ಸ್, 4 centimeters, 5 centimeters, 6 centimeters, 8 centimeters, 7 ಬಿಟ್ಬಿಟ್ಟಿಲ್ವಾ? ಹೌದಾ ಸರ್? 1, 2, 3, 7, 8 centimeters, 9 centimeters, 10 centimeters. ಸೊ 1 ಡೆಸಿಯಲ್ಲಿ 10 ಸೆಂಟಿಮೀಟರ್ಸ್ ಇದೆ, ಓಕೆನಾ. ಹಾಗೆ ಇವಾಗ ಹಾಗೇನೆ ಮಾಡಿದ್ರೆ ಜಾಸ್ತಿ ಮಾಡಿ ಹಂಗಾದ್ರೆ ಮೀಟರ್ಸ್ ಕನ್ವರ್ಟ್ ಆಗುತ್ತೆ, ಕಿಲೋಮೀಟರ್ಸ್ಗಳನ್ನು ಕನ್ವರ್ಟ್. ಒಂದು ಸಮ್ ಕೊಡ್ತೀನಿ, ನೀವು ಟ್ರೈ ಮಾಡಿ ಓಕೆನಾ. ಇವಾಗ ಇಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟನಲ್ವಾ, ಇವಾಗ ಇಲ್ಲಿ ಕೊಡ್ತೀನಿ, ಓಕೆನಾ. 2 ಡೆಕಾಮೀಟರ್ಸ್ನ ಮೀಟರ್ಸ್ ಕನ್ವರ್ಟ್ ಮಾಡಿ. 1 decameter, 2 decameters. ಅದ್ರಲ್ಲಿ 1 ಡೆಕಾಮೀಟರಲ್ಲಿ ಎಷ್ಟು ಮೀಟರ್ಸ್ ಇರುತ್ತೆ? 10 decameters. 10 ಮೀಟರ್ಸ್ ಇರುತ್ತಲ್ಲ, 1 ಡೆಕಾಮೀಟರಲ್ಲಿ 10 ಮೀಟರ್ಸ್ ಇರುತ್ತೆ. Meter, 2 meter, 3 meter, 4 meters, 5 meters, 6 meters, 7 meters, 8 meters, 9 meters, 10 meters. Meters, 3 meters, 13 ಮೀಟರ್ಸ್ ಆಗುತ್ತೆ, ಮೇಲೆ ಆಲ್ರೆಡಿ 10 ಮೀಟರ್ಸ್ ಇರುತ್ತೆ. 13 ಮೀಟರ್ಸ್, 11 meters, 12 meters, 13 meters, 14 meters, 15 meters, 16 meters, 17 meters, 18 meters, 19 meters, 20 meters. 2 ಡೆಕಾಮೀಟರ್ಸ್ 20 ಮೀಟರ್ಸ್. ಇದು ಇವಾಗ ವೆಯ್ಟ್ ಮಾಡೋಣ, ಓಕೆ. Okay. ವೆಯ್ಟ್ ಅಂದರೆ ಕಾಯೋದಲ್ಲ, ಈ ಮೆಜರ್ಮೆಂಟ್ ಹೆಸರು ವೆಯ್ಟ್ ಅಂತ, ಓಕೆನಾ. ಸೊ ಇವಾಗ ಗ್ರಾಮ್ಸ್ ಅಂತ ಯೂಸ್ ಮಾಡ್ತೀವಿ, ಲೀಟರ್ಸ್ ಮೀಟರ್ಸ್ ಥರ ಗ್ರಾಮ್. ಇದೊಂದು ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್, ಮತ್ತು ಡೆಕಾಗ್ರಾಮ್, ಹೆಕ್ಟಾಗ್ರಾಮ್, ಕಿಲೋಗ್ರಾಮ್, ಮತ್ತೆ ಕಿಲೋಗ್ರಾಮ್ ಅಂದರೆ ಕೆ ಜಿ ಅಲ್ವಾ, ಕೆ ಅಂದರೆ ಕಿಲೋ, ಜಿ ಅಂದರೆ ಗ್ರಾಮ್, ಹಂಗೆ. ಇವಾಗ ನಾನೊಂದು ಕ್ವೆಶ್ಚನ್ ಕೊಡ್ತೀನಿ, ನೀನು ಮಾಡೋಕೆನಾ. ನೀನು ನೋಡ್ಕೊಂಡಿದ್ಯಲ್ವಾ ಮೀಟರ್ಸ್ ಲೀಟರ್ಸ್ ಎಲ್ಲ ಮಾಡೋವಾಗ ಹಾಗೇನೆ ಸೇಮ್, ಓಕೆನಾ. Same ಆದರೆ ಹಾಂ ಕಾನ್ಸೆಪ್ಟ್ ಹೌದು.
ಇವಾಗ 2 ಹೆಕ್ಟಾರ್ಸ್ನ ಡೆಕಾಗೆ ಕನ್ವರ್ಟ್ ಮಾಡಬೇಕು. 2 ಹೆಕ್ಟಾಗ್ರಾಮ್ನು ಡೆಕಾಗ್ರಾಮ್ಗೆ ಕನ್ವರ್ಟ್ ಮಾಡ್ತಾರೆ. One hectagram, 2 hectagrams. 1 ಹೆಕ್ಟಾಗ್ರಾಮ್ ಅಲ್ಲಿ 10 ಡೆಕಾಗ್ರಾಮ್ಸ್ ಬೇಕಲ್ವಾ? 1 decagram, 2 decagrams, 3 decagram, 4 decagram, 5 decagram, 6 decagram, 7 decagram, 8 decagram, 9 decagram, 10 decagram. 10 decagram, 11 decagram, 12 decagram, 13 decagram, 14 decagram, 15 decagram, 16 decagram, 17 decagram, 18 decagram, 20 decagrams. ಓಕೆನಾ? ಇವಾಗ ನಾನು ನಿಮ್ಗೆ ಒಂದೇನು ಹೇಳ್ಕೊಡ್ತೀನಿ. ಇವಾಗ ನಾನು ನಿಮ್ಗೆ ಒಂದೇನೋ ಹೇಳ್ಕೊಡ್ತೀನಿ. ಓಕೆನಾ? ಸೊ ನೋಡು, ಈಗ 1 ಮಿಲಿಗ್ರಾಮ್ ಅಲ್ವಾ, ಇದು 1 ಮಿನಿಟ್, 110 ಸೆಂಟಿಗ್ರಾಮ್, ಮತ್ತೆ 1 ಗ್ರಾಮ್ ಅಲ್ವಾ. ಇದನ್ನ ಕನ್ವರ್ಟ್ ಮಾಡಿದಾಗ ನಾವು 1 ಗ್ರಾಮಿಗೆ ಇದು ಯೂಸ್ ಮಾಡ್ತೀವಿ ಅಲ್ವಾ, ಕನ್ಫ್ಯೂಸ್ ಆಗಬಾರ್ದು. ಇದು 1 ಮಿಲಿಗ್ರಾಮ್ ಅಲ್ಲ, ಇದು ಆ್ಯಕ್ಚುಲಿ 1000 ಮಿಲಿಗ್ರಾಮ್ಸ್ ಏನೇ, ಆದರೆ ಕಿಲೋನು ಮಾಡಬೇಕಲ್ವಾ, ಇನ್ನು 1000 ಬ್ಲಾಕ್ಸ್ ಇಡೋಕ್ಕಾಗಲ್ಲ ಅಲ್ವಾ. ಅದಕ್ಕೇನೆ 1000 ಯೂನಿಟ್ಗೆ ಎಕ್ಸ್ಚೇಂಜ್ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಿ 1000 ಮಿಲಿಗ್ರಾಮ್ ಬ್ಲಾಕು. ಸೊ ಇಲ್ಲೊಂದಿದ್ರೆ ಇಲ್ಲೊಂದು ಡೆಕಾಗ್ರಾಮು 10 ಇರುತ್ತಲ್ವ, ಇದು ಆ್ಯಕ್ಚುಲಿ 10,000 ಮಿಲಿ ಬ್ಲಾಕ್ಸ್. ಯಾಕೆಂದರೆ ಇಲ್ಲಿ 10 ಇದೆಯಲ್ವಾ, 1 ಗ್ರಾಮು 1000 ಅಲ್ವಾ ಆ್ಯಕ್ಚುಲಿ, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಅದೇ ಇಲ್ಲಿದ್ರೆ ಮಿಲಿ, ಇಲ್ಲಿದ್ರೆ ಗ್ರಾಮು, 1000 ಮಿಲಿಗ್ರಾಮ್ಸ್ ಅಂತ. ಓಕೆನಾ? ಕನ್ಫ್ಯೂಸ್ ಆಗಬಾರ್ದು. ಸೊ ಇಲ್ಲಿದ್ರೆ ಆ್ಯಕ್ಚುಲಿ 10,000 ಮಿಲಿಗ್ರಾಮ್ಸು, ಮತ್ತು ಇಲ್ಲಿದ್ರೆ 100,000 ಮಿಲಿಗ್ರಾಮ್ಸು, ಇಲ್ಲಿದ್ರೆ 10,000 ಮಿಲಿಗ್ರಾಮ್ಸು, ಇಲ್ಲಿದ್ರೆ 1000 ಮಿಲಿಗ್ರಾಮ್ಸು. ಹಿಂಗಿದ್ರೆ ಆ್ಯಕ್ಚುಲಿ 1 ಗ್ರಾಮ್ ಅಲ್ವಾ, ಅದಕ್ಕೆ ಇನ್ನು ಇದನ್ನು 10,000 ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೇ ಇದು